ಉತ್ತರ ಪ್ರದೇಶದ ಏನು ಇತ್ತೀಚೆಗೆ ಮಹಾಕುಂಭಮೇಳದಲ್ಲಿ ನಡೆದಂಥ ಒಂದು ಅವಘಡದ ವಿಚಾರದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಏನು ನಮ್ಮ ಕರ್ನಾಟಕದ ಮೂಲದವರಾಗಿರ್ತಕ್ಕಂತಹ ಸಿದ್ಧಿ ಸಾಧಕರು, ನಾಗಾ ಸಾಧುಗಳು ಅವರು ಕುಂಭಮೇಳ ಯಾತ್ರೆಯನ್ನು ಹಾಕ್ಕೊಂಡಿದ್ರು. ಆ ಕುಂಭಮೇಳ ಯಾತ್ರೆಯಲ್ಲಿ ಏನು ಆ ಜನಸಂದಣಿಯ ಆ ಒಂದು ಒತ್ತಡದಲ್ಲಿ ಆ ಕಾಲು ತುಳಿತಕ್ಕೆ ಒಳಗಾಗಿ ಅವರು ಸಾವನ್ನಪ್ಪಿದ್ರು ಅನ್ನೋದನ್ನು ಕೇಳಿ ನಮಗೆ ಭಾಳ ದುಃಖ ಆಯಿತು, ಭಾಳ ದಿಗ್ಭ್ರಮೆ ಅನ್ನಿಸ್ತು. ಸೊ ಆ ವಿಚಾರವನ್ನು ನಾವು ತಿಳ್ಕೊಂಡು ನಮ್ಮ ಘನವೆತ್ತ ಸರ್ಕಾರ, ಕರ್ನಾಟಕದ ಸರ್ಕಾರಕ್ಕೂ ಮತ್ತು ನಮ್ಮ ಜಿಲ್ಲಾಡಳಿತದ ಗಮನಕ್ಕೆ ನಾವು ತಂದ್ವಿ. ಸೊ ಅವರು ಕೂಡ ಇದರ ಜವಾಬ್ದಾರಿ ತೆಗೆದುಕೊಳ್ತೀವಿ, ಅವರ ಪಾರ್ಥಿವ ಶರೀರವನ್ನು ನಾವು ಶ್ರೀಮಠಕ್ಕೆ ಅದನ್ನು ತರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಸುಮಾರು ಇದು ನಿನ್ನೆ ರಾತ್ರಿ 10 ಗಂಟೆವರೆಗೂ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟರು. ನಂತರದಲ್ಲಿ ಏನೋ ಬೇರೆ ಮಾಹಿತಿ ಬಂದಿದೆ ನಮಗೆ. ಇವರು ಕಾಲು ತುಳಿತಕ್ಕೆ ಅವರು ಸಾವನ್ನಪ್ಪಿಲ್ಲ, ಇವರು ಆ ಒಂದು ಕುಂಭಮೇಳ ಪ್ರಯಾಗ್ರಾಜದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಹೋಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾತನ್ನು, ಒಂದು ಆರ್ಕೆಯ ಉತ್ತರವನ್ನು ಅವರು ಹೇಳ್ತಾ ಇರೋದನ್ನು ನೋಡಿದ್ರೆ ಇವರು ತಮ್ಮ ಎಲ್ಲೋ ಒಂದು ಕಡೆ ಅದನ್ನು ತಿರುಚಿಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ಆ ಸ್ವಾಮೀಜಿಗಳು ಹೋಗಿರ್ತಕ್ಕಂಥದ್ದು ಕುಂಭಮೇಳಕ್ಕೆ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದ ಮೂಲಕವಾಗಿ ಎಲ್ಲರಿಗೂ ಕೂಡ ಗೊತ್ತಿದೆ. ಅವರು ಯಾತ್ರೆಗೆ ಹೋಗಿರ್ತಕ್ಕಂಥದ್ದು, ಅವರು ಹೇಗೆ ಸತ್ರು, ಯಾವ ಕಾರಣಕ್ಕೆ ಸತ್ರು ಅನ್ನೋದು ಮುಖ್ಯ ಅಲ್ಲ. ಆ ಕುಂಭಮೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಸಾವಾಗಿದ್ದು ಅದು ಸತ್ಯ. ಹಾಗಾಗಿ ಅಂತಹ ಪರಮ ಪೂಜ್ಯರ ಒಂದು ಪಾರ್ಥಿವ ಶರೀರವನ್ನು ನಮ್ಮ ಏನು ಕರ್ನಾಟಕದ ನಮ್ಮ ಬಂಜಾರ ಗುರುಪೀಠದ ಶ್ರೀಮಠಕ್ಕೆ ಅವರು ತಲುಪಿಸಬೇಕು ಅಂತೇಳಿ ನಾನು ಘನವೆತ್ತ ಸರ್ಕಾರಕ್ಕೆ ಮತ್ತು ಉತ್ತರ ಪ್ರದೇಶದ ನಮ್ಮ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇವತ್ತು ಯೋಗಿ ಆದಿತ್ಯನಾಥ್ ಸರ್ಕಾರ ಇವತ್ತು ಕುಂಭಮೇಳದ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಉತ್ಪನ್ನ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳನ್ನು, ಸಾಧು ಸಂತರುಗಳನ್ನು ಎಲ್ಲರನ್ನು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಜನಸಂಖ್ಯೆ, ಕೋಟ್ಯಾಂತರ ಜನಸಂಖ್ಯೆಯನ್ನು ಅಲ್ಲಿ ಅವರು ತಡೀಲಿಕ್ಕೆ ಆಗಿಲ್ಲ. ಆ ಸರ್ಕಾರ ಹಂತವಾಗಿ ಬಿಟ್ಟಿದ್ರೆ ಇಂಥ ಒಂದು ಘಟನೆ ನಡೀಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಈಗ ಮೃತದೇಹವನ್ನು ತರಿಸಲಿಕ್ಕೆ ಆಗೋದಿಲ್ಲ, ನೀವೇ ತರಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಜಿಲ್ಲಾಡಳಿತ ನಿಮ್ಮ ಜೊತೆ ಸಂಪರ್ಕ ಮಾಡಿ? ಜಿಲ್ಲಾಡಳಿತ ಅವರು ರಾತ್ರಿವರೆಗೂ ನಮಗೆ ಹೇಳ್ತಾ ಇದ್ರು, ನಾವೆಲ್ಲ ರೂಟ್ ಮ್ಯಾಪ್ ಮಾಡ್ತಾ ಇದ್ದೇವೆ. ನಮ್ಮ ತಾಲೂಕಿನ ದಂಡಾಧಿಕಾರಿ ಆಗಿರ್ತಕ್ಕಂಥ ಮೇಡಮ್ ಅವರು ಕೂಡ ಬಂದಿದ್ದರು, ತಹಶೀಲ್ದಾರ್ ಅವರು ಕೂಡ ಬಂದಿದ್ದರು, ADC ಅವರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರು. ನಾವು ಒಂದು ರೂಟ್ ಮ್ಯಾಪ್ ಮಾಡ್ತೇವೆ, ತಮ್ಮ ಮಠದ ಪರವಾಗಿ ಯಾರಾದರೂ ಒಬ್ಬರು ಕಳಿಸಿ ಅನ್ನೋದು ಮಾತನ್ನು ಹೇಳ್ತಾ ಇದ್ರು. ನಾವು ಹೇಳಿದ್ವಿ, ಇಲ್ಲಿ ಭಾಷೆಯ ಸಮಸ್ಯೆ, ಅಲ್ಲಿ ಹೋಗುವಂಥವ್ರನ್ನ ನಾವು ತಯಾರಿ ಮಾಡ್ತೇವೆ, ಒಬ್ಬ ವ್ಯಕ್ತಿನ ನಾವು ನಿಮಗೆ ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ರು. ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ಬೀರೇಂದ್ರ ಪಪಿಯವರು ಕೂಡ ಇದಕ್ಕೆ ಸಂಪೂರ್ಣ ನಾನು ಸಹಕಾರವನ್ನು ನೀಡ್ತೇನೆ, ಇದಕ್ಕೆ ತರಲಿಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ, ನಮ್ಮ ಕಡೆಯಿಂದನೂ ಕೂಡ ಒಬ್ಬರನ್ನ ಕಳಿಸ್ತೇವೆ, ಮಠದ ಪರವಾಗಿ ಒಬ್ಬರನ್ನ ಕಳಿಸಿ, ನಾವು ಜಿಲ್ಲಾಡಳಿತದಿಂದ ಒಬ್ಬರು ಕಳಿಸ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಈಗ ರಾತ್ರಿ 10 ಗಂಟೆ ನಂತರ ಅವರು ಯಾಕೋ ತಮ್ಮ ಜವಾಬ್ದಾರಿಯಿಂದ ಹಿಂದಕ್ಕೆ ಸರಿತಾ ಇದ್ದಾರೆ, ಅದನ್ನು ತಿರುಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಜಿಲ್ಲಾ ಆಡಳಿತಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇಲ್ಲಿ ಅವರು ಹೇಗೆ ಸತ್ರು, ಹ್ಯಾಗೆ ಸತ್ರು, ಯಾವ ಕಾರಣಕ್ಕೆ ಸತ್ರು ಅನ್ನೋದು ಮುಖ್ಯ ಅಲ್ಲ. ಅವರು ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥದ್ದು ಸತ್ಯ, ಅಲ್ಲಿ ಸಾವಾಗಿದೆ, ಅದು ಮಾನವೀಯತೆಯನ್ನು ನಾವು ತೋರಿಸಬೇಕಾಗಿದ್ದು ನಮ್ಮ ಧರ್ಮ. ಹಾಗಾಗಿ ನಾನು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೂ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಅವರ ಪಾರ್ಥಿವ ಶರೀರವನ್ನು ನಮ್ಮ ಶ್ರೀಮಠಕ್ಕೆ ತಲುಪಿಸುವಂಥ ಕೆಲಸ ಮಾಡಿದ್ರೆ ನಾವು ಸಂಪ್ರದಾಯ ಪ್ರಕಾರ, ಅವರ ವಿಧಿವಿಧಾನದ ಪ್ರಕಾರ ನಾವು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ನಾವೆಲ್ಲ ಗುರುಗಳು, ನಮ್ಮ ಚಿತ್ರದುರ್ಗದ ಭಾಗದ ನಮ್ಮ ಎಲ್ಲ ಗುರುಗಳು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಎಲ್ಲ ಗುರುಗಳು ಕೂಡ ಇಲ್ಲಿ ಬರೋರಿದ್ದಾರೆ ಅವರ ಸಂಸ್ಕಾರಕ್ಕಾಗಿ. ಅಂಥ ಒಂದು ಸಂಸ್ಕಾರವನ್ನು ನಮ್ಮ ಸರ್ಕಾರ, ಜಿಲ್ಲಾಡಳಿತ ಎಲ್ಲ ಗುರುಗಳ ಸಂಪರ್ಕದಲ್ಲಿ ನಡೆಸಬೇಕು ಅಂತೇಳಿ ನಮ್ಮ ಇಚ್ಛೆ ಆಗಿದೆ. ಈಗ ನೀವೇನಾದರೂ ಅವ್ರು ತರಿಸಲ್ಲ ಅಂದ ಕಾರಣಕ್ಕಾಗಿ ನೀವು ಅಲ್ಲಿಂದ ಬಾಡಿ ತರಿಸ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದರೆ ಹೇಗೆ? ಅವರು ನಮಗೆ ತರಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅವರು ಮಾನವೀಯತೆಯನ್ನು ತೋರಿಸ್ಬೇಕು ಜಿಲ್ಲಾಡಳಿತ ಅಲ್ವಾ. ಅವರು ಸಾವಾಗಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲೇ ಆಗಿರ್ತಕ್ಕಂಥದ್ದು. ಅದು ಯೋಗಿ ಆದಿತ್ಯನಾಥ್ ಅವರು ಕೂಡ ಗುರುಗಳು, ಗುರು ಪರಂಪರೆ. ಒಬ್ಬ ಗುರುಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಶ್ರೀಸಾಮಾನ್ಯನಿಗೆ ಯಾವ ರೀತಿಯಲ್ಲಿ ಇವರು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ಅಂತಹ ಒಬ್ಬ ಸಿದ್ಧಿ ಪುರುಷರು, ಬಹಳ ದೊಡ್ಡ ಜ್ಞಾನಿಗಳು, ಮಹಾತ್ಮರು, ಅಂತಹ ಪೂಜ್ಯರ ಒಂದು ಅನಾಥಾಶ್ರಮವನ್ನು ಅವರು ಕೂಡಲೇ ಕ್ರಮ ತೆಗೆದುಕೊಳ್ಬೇಕಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ. ಅವರೊಂದು ಪಕ್ಷ
ಮಾಡದೇ ಇದ್ದರೆ ನಾವು ನಮ್ಮ ಮಠದ ಮೂಲಕವಾಗಿ ನಮ್ಮ ಭಕ್ತರ ಮೂಲಕವಾಗಿ ತರಿಸುವಂಥ ನಾವು ಪ್ರಯತ್ನ ಮಾಡ್ತೇವೆ.